ನಮಸ್ಕಾರ. ಗುಪ್ತಕಾಮ ಈ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಆ? ಯಾವ ರಾಶಿಯವರಿಗೆ ಗೊತ್ತಾ ಗುಪ್ತಕಾಮ ಹೆಚ್ಚಾಗಿರೋದು? ಈಗ ದೇವಾನುದೇವತೆಗಳಿಗೆ ಆ, ಒಂದು ಕಾಮಾಸಕ್ತಿ ಇರುತ್ತೆ. ಇನ್ನು ಕಲಿಯುಗದಲ್ಲಿ ಮನುಷ್ಯ ಆ, ಸರ್ವೇ ಸಾಮಾನ್ಯ ಆ, ಅಂತ ಪ್ರಾಣಿ ಪಶು ಪಕ್ಷಿಗಳಿಗೆ ಪ್ರಾಣಿ ಪಶು ಪಕ್ಷಿಗಳಿಗೆ ಕಾಮಾಸಕ್ತಿ ಅನ್ನೋದು ಸಹಜವಾಗಿ ಇದ್ದೇ ಇರುತ್ತೆ. ಅಂಥ ದೇವಾನುದೇವತೆಗಳಿಗೆ ಕಾಮಾಸಕ್ತಿ ಹೆಚ್ಚಾಗಿ ಇರುತ್ತೆ. ಇನ್ನು ಅದರಲ್ಲೂ ಈ ಕಲಿಯುಗದಲ್ಲಿ ಮನುಷ್ಯರಿಗೆ ಬಿಡುತ್ತಾ? ಖಂಡಿತವಾಗ್ಲೂ ಹೆಚ್ಚಾಗಿ ಇದ್ದೇ ಇರುತ್ತೆ. ಹೇಗೆ ಅಂತಂದರೆ ಈ ನೋಡಿ, ಎಸ್ಪೆಷಲಿ ಈ ಜಾತಕಗಳಲ್ಲಿ ಇದನ್ನು ಹೆಂಗೆ ಕಂಡುಹಿಡಿಯೋದಪ್ಪ ಅಂತಂದರೆ, ಜಾತಕಗಳಲ್ಲಿ ಎಸ್ಪೆಷಲಿ ಈ ಲಗ್ನಾಧಿಪತಿ ಬಂದು ಪಂಚಮದಲ್ಲಿ ಇರೋದು, ಪಂಚಮಾಧಿಪತಿ ಬಂದು ಲಗ್ನದಲ್ಲಿ ಇರೋದು, ಲಗ್ನಾಧಿಪತಿ ಬಂದು ಸಪ್ತಮದಲ್ಲಿರೋದು, ಸಪ್ತಮಾಧಿಪತಿ ಬಂದು ಲಗ್ನದಲ್ಲಿ ಇರೋದು, ಈ ಅಷ್ಟಮ ಸ್ಥಾನ ಲಗ್ನದಿಂದ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಕುತ್ಕೊಂಡಿರೋದು, ಶುಕ್ರನ ಜೊತೆಗೆ ರಾಹು ಕುತ್ಕೊಂಡಿರೋದು, ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಇದ್ದಾಗ ಹೆಚ್ಚಾಗಿ ಕಾಮಾಸಕ್ತಿ ಜಾಸ್ತಿ ಇರುತ್ತೆ. ಗುಪ್ತ ಕಾಮಗಳು ಹೆಚ್ಚಾಗಿ ಇರುತ್ತೆ, ತೋರಿಸ್ಕೊಳಲ್ಲ ಅಷ್ಟೆ. ಒಂದು ಅದರಲ್ಲೂ ಎಸ್ಪೆಷಲಿ ಈ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿಗಳಲ್ಲಿ ಈ ಚಂದ್ರ ದಶೆ ನಡೆಯುವ ಸಂದರ್ಭದಲ್ಲಿ, ಚಂದ್ರ ಅಂದರೆ ಮನಸ್ಸಿನ ಕಾರಕ, ರಾಹು ದಶೆ ನಡೆಯೋ ಸಂದರ್ಭದಲ್ಲಿ, ರಾಹು ಅಂದರೆ ಆಸೆ ಕಾರಕ, ಟ್ರಿಗರ್ಗೆ ಕಾರಕ ಅಂತೀವಿ. ಮತ್ತು ಬುಧ ದಶೆ ಬುದ್ಧಿಕಾರಕ ಅಂತೀವಿ. ಮತ್ತು ಶುಕ್ರ ವೀರ್ಯಕಾರಕ, ಲೈಂಗಿಕ ಕಾರಕ ಅಂತೀವಿ. ಈ ಯಾರಿಗೆ ಈ ಚಂದ್ರದಶೆ, ರಾಹುದಶೆ, ಬುಧದಶೆ, ಶುಕ್ರದಶೆ ಅಥವಾ ಗುರುದಶೆ ಅಥವಾ ಶನಿ ದಶೆ, ದಶಾ ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿ ಒಳಗಡೆ ಈ ಪ್ಲಾನೆಟ್ಸ್ ಆಕ್ಟಿವೇಟ್ ಆದಾಗ, ಇದಕ್ಕೆ ದಶಾಭುಕ್ತಿಗಳಲ್ಲಿ ನಾವು ಈ 1ನೇ ಮನೆ ಅಂತೀವಿ. 1ನೇ ಮನೆ ಅಂದರೆ ನೀವು ಅಂತ. 5ನೇ ಮನೆ ಅಂದರೆ ಪ್ರೀತಿ ಪ್ರೇಮದ ಮನೆ. 5ನೇ ಮನೆ ಪ್ರೀತಿ ಪ್ರೇಮದ ಮನೆ, ಲವ್ವಿನ ಮನೆ, ಲವ್ ಮಾಡೋ ಮನೆ, ಪ್ರೀತಿ ಪ್ರೇಮದ ಮನೆ, ಮನೆ ಬಿಟ್ಟು ಓಡೋಗ ಮನೆ, ಲವ್ ಮಾಡೋ ಮನೆ. 7ನೇ ಮನೆ ಸಂಗಾತಿಯ ಲೈಂಗಿಕಾಸಕ್ತಿ ಬಯಸುವ ಮನೆ, ಪತಿಪತ್ನಿ ಸ್ಥಾನ ಅಂತೀವಿ, ಲೈಂಗಿಕಾಸಕ್ತಿ ಹೆಚ್ಚು ಮಾಡುವ ಮನೆ. ಈ 8ನೇ ಮನೆ 12ನೇ ಮನೆ ಬಂದಾಗ ಈ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ ಅಂತ ರಿಲೇಟೆಡ್ಸ್. ಗುಪ್ತ ಕಾಮ, ಗುಪ್ತ ಆಸಕ್ತಿ, ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಪರಸ್ತ್ರೀ ಸವಾಸ, ಪರಪುರುಷನ ಸವಾಸ ಅಂತ ಹೇಳ್ತೀವಿ. ಈ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಹಿಂಗೆಲ್ಲ ಬಂದಾಗ ಲವ್ ಮಾಡೋದು, ಪ್ರೀತಿ ಪ್ರೇಮ ಮಾಡೋದು, ಓಡೋಗಿ ಮದುವೆ ಮಾಡ್ಕೊಳ್ಳೋದು, ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಪರಸ್ತ್ರೀ ಸವಾಸ, ಪರಪುರುಷನ ಸವಾಸ ಅಂತ ಈ ರಿಲೇಟೆಡ್ಸ್ ಬಂದ್ಬಿಡುತ್ತೆ. ಇದಕ್ಕೆ ಗುಪ್ತಕಾಮ ಅಂತ ಹೇಳ್ತೀವಿ ನಾವು. ಗುಪ್ತಕಾಮ ಜಾತಕದಲ್ಲಿ ಹೆಂಗೆ ಕಂಡುಹಿಡಿಯೋದು ಅಂದರೆ ಈ ರೀತಿ ಇರುತ್ತೆ ಗುಪ್ತಕಾಮ. ಅರ್ಥ ಆಯ್ತಾ? ಇದು ಪರ್ಟಿಕ್ಯುಲರಾಗಿ ಇದೇ ರಾಶಿಯವರಿಗೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ರಾಶಿಯವರಿಗೂ ಅನ್ವಯ ಆಗುತ್ತೆ. ಅಲ್ಲಿ ಕುತ್ಕೊಂಡಾಗ, ಪ್ಲೇಸ್ಮೆಂಟ್ ಕುತ್ಕೊಂಡಾಗ, ಅದು ದಶಾಭುಕ್ತಿಗಳಲ್ಲಿ ಬಂದಾಗ ಇದು ಮನುಷ್ಯನಿಗೆ ಸರ್ವೇ ಸಾಮಾನ್ಯವಾಗಿ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಅಂಥ ದೇವಾನುದೇವತೆಗಳಿಗೆ ಬಿಟ್ಟಿಲ್ಲ, ಇನ್ನು ಮನುಷ್ಯರಿಗೆ ಬಿಡುತ್ತಾ? ಪ್ರಾಣಿ ಪಶು ಪಕ್ಷಿಗಳಲ್ಲಿ ನ್ಯಾಚುರಲ್ಲ, ಸಹಜವಾಗಿ ಇರೋ ಅಂಥ ಒಂದು ಪ್ರಕ್ರಿಯೆಗಳು ಇದು. ಅದನ್ನು ಕಂಟ್ರೋಲ್ ಮಾಡ್ಕೊಬೇಕಷ್ಟೆ. ನಮಸ್ಕಾರ.